ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ಸೊ ಇವತ್ತು ನಾವು ಚೈತನ್ಯ ಅವ್ರ ಜೊತೆ ಹಾಗೆ ಸೆಲೆಬ್ರಿಟಿ ಸಿನಿಮಾ ಜೊತೆಗೆ ನಾವು ಮೇಲ್ಕೋಟೆಗೆ ಬಂದಿದ್ವಿ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಾವು ಇರುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಮೇಲುಕೋಟೆಯಲ್ಲಿ ಇವತ್ತು ನಾವಿರುವಂಥದ್ದು. ಮೇಲುಕೋಟೆ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ತಟ್ಟನೆ ನೆನಪಾಗೋದು ಚೆಲುವನಾಣ್ಯ ಸ್ವಾಮಿಯ ಒಂದು ಬೃಹತಾಕಾರದಲ್ಲಿರುವಂತಹ ಟೆಂಪಲ್. ಜೊತೆಗೆ ಈ ಒಂದು ಶೂಟಿಂಗ್ ಸ್ಪಾಟಲ್ಲಿ ಅದೆಷ್ಟೋ ಶೂಟಿಂಗ್ಗಳಾಗಿರೋದನ್ನು ನಾವು ಕೂಡ ನೋಡಿದ್ದೇವೆ. ಆದರೆ ಇವತ್ತು ನಾವು ಇಲ್ಲಿಗೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ ಸೆಲೆಬ್ರಿಟಿ ಅನ್ನುವಂತಹ ಒಂದು ಸಿನಿಮಾ ತಂಡದ ಶೂಟಿಂಗ್ ಈ ಒಂದು ಪ್ಲೇಸಲ್ಲಿ ಆಗ್ತಾ ಇರುವಂಥದ್ದು. ಎಷ್ಟು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಶೂಟಿಂಗ್ ಎಲ್ಲ ಯಾವ ರೀತಿ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೊ ಇವಾಗ ಹೋಗ್ತಾ ಹಾಗೆ ನಮಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಶೂಟಿಂಗ್ ಸೆಟ್ ಕಾಣ್ತಾ ಇದೆ. ಸೊ ನಾನಿವಾಗ ನಿಮಗೆ ಶೂಟಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಯಾರು ಸೆಲೆಬ್ರಿಟಿ ಹೀರೋ ಅಂತ ಹೇಳಿ. ಸೊ ನಾನಿವಾಗ ಸೆಲೆಬ್ರಿಟಿ ಸಿನಿಮಾದ ಹೀರೋನ ಮಾತಾಡಿಸ್ತೇನೆ, ಬನ್ನಿ. ಎಸ್, ನಾವು ಇವಾಗ ಬಂದಾಗ ನಮಗೆ ಸೆಲೆಬ್ರಿಟಿ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂಥ ಸುಷ್ಮಾ ಮ್ಯಾಮ್ ಕಾಣ್ತಾ ಇದ್ದಾರೆ. ಮೊದಲಿಗೆ ಅವ್ರ ಜೊತೆ ಮಾತಾಡಿ ನೆಕ್ಸ್ಟ್ ಹೀರೋ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಮೊದಲಿಗೆ ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು? ಎಸ್, ನಾನು ಕೂಡ ಚೆನ್ನಾಗಿದ್ದೇನೆ. ಮೇಲುಕೋಟೆ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಇಟ್ಸ್ ವೆರಿ ಸ್ಪೆಷಲ್ ಪ್ಲೇಸ್ ಇದೆ ಅಲ್ವಾ? ನಿಮ್ಮ ಸಿನಿಮಾದ ಶೂಟಿಂಗ್ ಕೂಡ ಇದೇ ಪ್ಲೇಸಲ್ಲಿ ಆಗ್ತಾ ಇದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಮೇಲ್ಕೋಟೆನ ನಮಗೆ ಅದೇನೋ ಪರ್ಸ್ನಲ್ ಬಾಂಡಿಂಗ್. ಆ್ಯಕ್ಚುಲಿ ಫಸ್ಟ್ ಸ್ಕೆಡ್ಯೂಲ್ ಕೂಡ ನಾವು ಮೇಲ್ಕೋಟೆನಲ್ಲೇ ಮಾಡಿದ್ದು 7-8 ಡೇಸು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕಪಲ್ ಸಾಂಗಿಗೆ ಮೇಲ್ಕೋಟೆ ಅಂದ್ಕೊಂಡಿರಲಿಲ್ಲ. ಬಟ್ ಅದಾಗದೇ ಮೇಲ್ಕೋಟೆಗೆ ಬರೋ ಥರ ಮಾಡಿದೆ. ಬಟ್ ಏನೋ ಒಂದು ಕನೆಕ್ಷನ್ ಇದೆ ಅನಿಸುತ್ತೆ ಮೇಲ್ಕೋಟೆಗೆ ನಮಗೆ. ಬಟ್ ಇಲ್ಲಿ ಏನೋ ಬಂದರೆ ಪ್ಲೆಸೆಂಟ್ ಫೀಲ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇವಾಗ ಸೆಲೆಬ್ರಿಟಿ ಅಂತ ಹೇಳಿ ಬಂದಾಗ ಆ ಸ್ಟಾರಲ್ಲೇ ಗೊತ್ತಾಗುತ್ತೆ ಆ ಸ್ಟಾರ್ ನೀವೇ ಅಂತ, ಆಯ್ತಾ? ಸೊ ಎಲ್ಲರೂ ಹೇಳುವ ಪ್ರಕಾರ ನಮಗೊಂದು ಶಕ್ತಿ ಅಂತ ಹೇಳಿದರೆ ಈ ಸಿನಿಮಾಗೆ ಸುಷ್ಮಾ ಮ್ಯಾಮ್ ಅನ್ನುವಂಥದ್ದು. ಇವಾಗ ನಿಮ್ಮ ಈ ಬ್ಯೂಟಿಫುಲ್ ಸಿನಿಮಾ ಟೀಮ್ ಇದೆ ಅಲ್ವಾ, ನೀವು ನಮ್ಗೆ ಇವತ್ತು ಪರಿಚಯಿಸ್ತಾ ಹೋಗಬೇಕು, ಆಯ್ತಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಇವಾಗ ನಮ್ಮ ಪ್ರೊಡ್ಯೂಸರೇ ನಮಗೆ ಈ ಸಿನಿಮಾದ ಹೀರೋಯಿನಿ, ಅದೇ ರೀತಿ ಒನ್ ಆಫ್ ದ ಮೇನ್ ಇವತ್ತು ಮೇಲ್ಕೋಟೆಯಲ್ಲಿ ನಮಗೆ ಸಿಕ್ಕಿರುವಂಥದ್ದು ಈಸ್ ಒನ್ ಆಫ್ ದ ಲೆಜೆಂಡ್ ಮಾಸ್ಟರ್ಸ್ ಅಂತ ಹೇಳ್ಬೋದು. ಜಾನಿ ಮಾಸ್ಟರ್ ಕೂಡ ಇದ್ದಾರೆ. ಮನೆಯವ್ರ ಜೊತೆ ಎಲ್ಲ ಮಾತಾಡ್ತಾ ಹೋಗೋಣ. ಎಸ್ ಮ್ಯಾಮ್, ಇವಾಗ ನೋಡಿ ನಿಮಗೆ ಒಂದು ಅವರಿಗೆ ನೀವು ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ನಾನು ಅವ್ರ ಬಗ್ಗೆ ಹೇಳಲೇಬೇಕು, ಆಯಿತಾ? ಸೊ ಅಶ್ವಿನ್ ಸರ್ ಅಂತ ಬಂದಾಗ ಅವ್ರು ಯಾವತ್ತು ಹೇಳೋದು ನಂಗೊಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ಸುಷ್ಮಾ ಅವರು ಅಂತ ಹೇಳಿ. ಅವ್ರ ಬಗ್ಗೆ ಒಂದು ಎರಡು ಮಾತು. ಇಲ್ಲ, ಆ್ಯಕ್ಚುಲಿ ತುಂಬ ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಬಟ್ ಅಂದರೆ ಏನಾಗತ್ತೆ ಅಂದರೆ ಈಗ ನಮ್ಮವ್ರ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಮೇ ಬಿ ಅದು ತುಂಬ ಹೊಗಳಿಕೆ ಅಥವಾ ಅದು ಆದರೆ ನಮ್ಮವ್ರ ಬಗ್ಗೆ ನಾವೇ ಹೇಳೋದು ಅದೇನು ಅಷ್ಟು ಅನ್ಸಲ್ಲ. ಬಟ್ ತುಂಬ ಜನ ಹೇಳ್ತಾ ಇದ್ದಾರೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಪ್ಯಾಷನ್ ಇತ್ತು ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಎಲ್ಲೂ ಅವರು ತುಂಬ ಮಾಡಿದ್ರಾಯ್ತು ಬಿಡು ಹಂಗಿಂಗಿಲ್ಲ, ತುಂಬ ಕಷ್ಟಪಟ್ಟು ಮಾಡ್ತಾರೆ, ತುಂಬ ಪರ್ಟಿಕ್ಯುಲರ್ ಇದ್ದಾರೆ ಎಲ್ಲದ್ರಲ್ಲೂ. ಸೀನ್ಸಲ್ಲಾಗಲಿ, ಡ್ಯಾನ್ಸಲ್ಲಾಗಲಿ, ಡೈಲಾಗ್ಸ್ ಆಗಲಿ ರಿಹರ್ಸಲ್ಸ್ ಮಾಡ್ತಾರೆ. ನಂಗೆ ಬರುತ್ತೆ ಹಾಗೆ ಹಿಂಗೆ ಅಂತ ಏನಿಲ್ಲ. ಸೊ ಎಲ್ಲದನ್ನೂ ನೋಡಿ ಮತ್ತು ಯಾರಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಮಾಡ್ತಾರೆ. ಈಗ ಅವ್ರಿಗೆ ಸ್ಯಾಟಿಸ್ಫೈ ಆಗಿದ್ರು ಇನ್ನೊಬ್ರಿಗೆ ಅದೇನೋ ಬೇಕಿತ್ತು ಅಂದರೆ ಮತ್ತೆ ಮಾಡ್ತಾರೆ. ಬಟ್ ಖುಷಿ ಇದೆ ಅವ್ರು ಕಷ್ಟಪಟ್ಟು ಮಾಡ್ತಿರೋದು. ಬಟ್ ನೋಡಬೇಕು ಆಡಿಯನ್ಸ್ ಏನು ಮಾಡ್ತಾರೆ ಅಂತ. ಬಟ್ ಪ್ರಾಮಾಣಿಕ ಪ್ರಯತ್ನ ಅಂತೂ ಇದೆ. ಹಾಗಾದ್ರೆ ನಿಮ್ಮ ಸಿನಿಮಾ ಟೀಮನ್ನು ಪರಿಚಯಿಸುವಂಥ ಟೈಮ್. ಲೆಟ್ಸ್ ಸಿ, ಹೋಗೋಣ. ಎಸ್, ಬನ್ನಿ. ಓಕೆ, ಎಸ್ ಮ್ಯಾಮ್, ಇದು ಇವಾಗ ನೋಡ್ತಾ ಇರ್ಬೋದು. ಯಾರಿದು? ಎಸ್ ಮ್ಯಾಮ್, ನೀವೇ ಹೇಳಬೇಕು ಯಾರು ಅಂತ ನನಗೆ. ಆ್ಯಕ್ಚುಲಿ ಸೆಲೆಬ್ರಿಟಿ ಸಿನಿಮಾ ಹೀರೋ ಅಶ್ವಿನ್ ಅಂತ. ಅಶ್ವಿನ್ ಅಂತ. ಸೊ ತುಂಬ ಹಾರ್ಡ್ ವರ್ಕರ್. ನನ್ನ ಸಿನಿಮಾಗೆ ತುಂಬ 100% ಕೊಟ್ಟು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ರೆಮ್ಯುನರೇಷನ್ ತುಂಬ ಬೇಕು ಅಂತ ಕೇಳಿ ಯಾಕೆ ಹೊಗಳ್ತಾ ಇದ್ದಾರೆ ಗೊತ್ತಾ? ನೀವು ಹೇಳ್ತೀರಾ ಅಂತಲ್ಲ, ಯಾವತ್ತು ಇವ್ರು ಹೊಗಳೋದೇ ಇಲ್ಲ ಅಂತ. ಅದಕ್ಕೆ ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದಾರೆ. ಓಕೆ, ಮೀಡಿಯಾ ಮುಂದೆ ಮಾತ್ರ ಹೊಗಳತಾ ಇರೋದು. ಸೆಲೆಬ್ರಿಟಿ ಸಿನಿಮಾ ನಾನು ಸುಷ್ಮಾ ಮ್ಯಾಮ್ಗೊಂದು ಇವತ್ತು ಕೆಲಸ ಕೊಟ್ಟಿದ್ದೇನೆ. ಏನು ಅಂತ ಹೇಳಿದ್ರೆ ಎಲ್ಲ ಸಿನಿಮಾ ಟೀಮ್ ನನಗೆ ಎಲ್ಲರನ್ನು ಕೂಡ ಪರಿಚಯಿಸ್ತಾ ಬರಬೇಕು. ನಮ್ಗೆ ಇವಾಗ ಸಿಕ್ಕಿರುವಂಥದ್ದು ಯಾವತ್ತು ಹೇಳ್ತಾ ಇರ್ತೀರಾ ನಿಮ್ಗೊಂದು ಬ್ಯಾಕ್ ಬೋನ್ ಅಂತ ಇದ್ರೆ ಸುಷ್ಮಾ ಮ್ಯಾಮ್. ಸೊ ಅವ್ರ ಬಗ್ಗೆ ಒಂದು ಎರಡು ಮಾತು ಬಿಡಿ ಸರ್. ಅಲ್ಲ, ಏನು ಎರಡು ಮಾತೇನು ಬಿಡೋದಿಲ್ಲ, ಎಲ್ಲ ಅವ್ರದ್ದೇನೆ ಪೂರ್ತಿ. ನಾವು ಸುಮ್ಮನೆ ಹೇಳೋದಿಲ್ಲ. ಹೆಂಗೆ ಅಂದರೆ ಇದೇನೋ ಹೇಳ್ತಿರಲ್ಲ, ಗೊಂಬೆಗೆ ಕೀ ಕೊಟ್ಟಂಗೆ ಅಂತ. ನಾವು ಗೊಂಬೆ ಅಷ್ಟೇ, ಎಲ್ಲ ಇವರೇನೆ ಕೀನೆ. ಆ ಥರ ಅನ್ಸುತ್ತಾ ನೋಡಿದ್ರೆ? ಇಲ್ಲ, ನನಗೇನು ಹೇಳೋ ಆಗಿಲ್ಲ. ಸೆಲೆಬ್ರಿಟಿ ಸಿನಿಮಾ ನೀವು ಮಾಡ್ತಾ ಇರುವಂತಹ ಮೊದಲನೇ ಸಿನಿಮಾ, ಮೊದಲು ಅನ್ನುವಂಥದ್ದು ಎಲ್ಲರ ಲೈಫಲ್ಲಿ ಇಸ್ ಅ ವೆರಿ ಸ್ಪೆಷಲ್. ಹೆಂಗೆ ಅನಿಸ್ತಾ ಇದೆ? ಶೂಟಿಂಗ್ ಹಂತ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೇನು ಒಂದು 10-15 ದಿನ ಶೂಟಿಂಗ್ ಆದರೆ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ?
ಅಲ್ಲ ಅದೇ ನಾವು ಚಿಕ್ಕ ವಯಸ್ಸಿಂದನೂ ಈ ಕನ್ಸಿಟ್ಕೊಂಡಿದ್ದವರು ಆರ್ಟಿಸ್ಟ್ ಆಗಬೇಕು ಅಂತ. ನೀವು ಹೇಳ್ದಂಗೆ ಫಸ್ಟ್ ಸಿನಿಮಾ ಅಂತಂದಾಗ ಅದು ನನ್ಸಾಗ್ತಿದೆ ಅಂದರೆ ಅದು ಆ ಫೀಲ್ ಬೇರೆನೇ ಅಲ್ಲ. ಆ ಖುಷಿ, ಆ ಇದು ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಹೋಪ್ಸ್ ಇದೆ. ಮಾಡಿದ್ದೀವಿ, ನೋಡೋಣ ನಮ್ಮ ಕರ್ನಾಟಕ ಜನ ಹೇಗೆ ತಗೊತಾರೆ ಅಂತ. ನನ್ನ ನಂಬಿಕೆ ಅಂತೂ ಇದೆ, ಚೆನ್ನಾಗಿ ಮಾಡಿದರೆ, ಚೆನ್ನಾಗಿದ್ದರೆ 100% ಬಾಚ್ ತಬ್ಕೊತಾರೆ ಅನ್ನೋ ನಂಬಿಕೆ ಅಂತೂ ಇದ್ದೇ ಇದೆ. ವೇಟಿಂಗ್ ಫಾರ್ ದ ಮೂವಿ ರಿಲೀಸ್ ಆ್ಯಂಡ್ ಡಿಸೆಂಬರ್ ಐ ಥಿಂಕ್. ಸರ್, ಇವಾಗ ಎಲ್ರಿಗೂ ಒಂದು ಕನಸಿರುತ್ತೆ. ನೀವು ಅವಾಗಲೇ ಹೇಳಿದಾಗೆ ನನಗೂ ಒಂದು ಕನಸಿತ್ತು, ಜಾನಿ ಮಾಸ್ಟರ್ ನನ್ನ ಸಿನಿಮಾಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನುವಂಥದ್ದು. ಆ ಕನಸು ನನಸಾಗಿದೆ. ಒಂದು ಕೊರಿಯೋಗ್ರಫಿ ಸಿನಿಮಾಗೆ ಡಾನ್ಸಿಗೆ ಮಾಡ್ಲಿಕ್ಕೆ ಹೋಗಿ ಎಲ್ಲ ಸಿನಿಮಾಗೂ ಅವರೇ, ಎಲ್ಲ ಹಾಡುಗಳಿಗೆ ಅವರೇ ಕೊರಿಯೋಗ್ರಫಿ ಮಾಡೋ ಥರ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ. ಅವರಿಂದ ಕಲ್ತಿರೋದು ಒಂದು ವಿಷಯ, ಲೈಫ್ ಲಾಂಗ್ ಚೆರಿಷ್ ಮಾಡ್ತೇನೆ ಅಂತ ಇದ್ರೆ ಅಶ್ವಿನ್ ಅವರು ಯಾವುದು? ಪರ್ಫೆಕ್ಷನ್ನು ಅವ್ರದ್ದು. ಹೇಳಿದ್ನಲ್ಲ, ಇವತ್ತೆಲ್ಲ 100 ಟೇಕ್ ಆಗಲಿ ಪರ್ಫೆಕ್ಷನ್ ಆಗೋ ತನಕ ಬಿಡೋದೇ ಇಲ್ಲ. ಅದನ್ನು ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಅಂದರೆ ಚಿಕ್ಕದ್ರಲ್ಲೂ ಈಗ ಒಂದು ವಾಕ್ ಅಂತಂದರೆ ಆ ವಾಕಲ್ಲೂ ಹೇಗಿರಬೇಕು, ಆ ಸ್ಟೈಲ್ ಏನು, ಆ ಚೇಂಜ್ ಓವರ್ ಏನು, ಅದೆಲ್ಲ ಡೀಟೈಲಾಗಿ ವರ್ಕ್ ಮಾಡ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ. ಬಟ್ ಅದು ಹೇಳೋಣ, ನಾನು ಅಪ್ಪು ಸರ್ದು ಮಾಡ್ತಿದ್ದಾಗ ಅವರು ಈ ಜಾನಿ ಮಾಸ್ಟ್ರು ಮಾಡ್ತಿದ್ದೆಲ್ಲ ಡಿಫ್ರೆಂಟಾಗಿ ಅನ್ನಿಸ್ತಿತ್ತು. ಅಪ್ಪು ಸರ್ ಮಾಡ್ತಿದ್ದು ಅವಾಗ್ಲಿಂದನೂ ಅನ್ನಿಸ್ತಿತ್ತು, ನಾವೇನಾದ್ರು ಸಿನಿಮಾ ಮಾಡಿದ್ರೆ ಜಾನಿ ಮಾಸ್ಟರ್ ಹತ್ರ ಮಾಡಿಸ್ಬೇಕು ಅಂತ. ಹೇಳೋಣಲ್ಲ, ಅದು ಮೊದಲನೇ ಸಿನಿಮಾದಲ್ಲೇ ಆ ಕನ್ಸಿಡೇ ಇರ್ತಲ್ಲ. ಅದು ಒಂದು ಸಾಂಗಿಗೆ ಅಂತ ಕೇಳಕ್ಕೆ ಹೋಗಿ ಅವರು ಇಲ್ಲ ಮಾಡೋಣ ಎಲ್ಲದೂ ಅಂತ ಅಂದು ಅಷ್ಟು ಬ್ಯುಸಿ ಇರೋರು ನನ್ನ ಸಿನಿಮಾ 3 ಸಾಂಗು ಅವರೇ ಮಾಡ್ತಿದ್ದಾರೆ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಆಬ್ವಿಯಸ್ಲಿ. ಸುಷ್ಮಾ ಮ್ಯಾಮ್, ನಮಗೆ ಇವಾಗ ನಿಮ್ಮ ಅಶ್ವಿನ್ ಅವ್ರು ಸಿಕ್ಕಾಯ್ತು, ನೆಕ್ಸ್ಟ್ ಯಾರನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ? ಸೆಟ್ಟಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸೊ, ವಿಲ್ ಚೆಕ್. ಸೊ ನಾನು ಆವಾಗಲೇ ಹೇಳಿದಾಗೆ ವಿ ಆರ್ ವೆರಿ ಎಕ್ಸೈಟೆಡ್. ಜಾನಿ ಮಾಸ್ಟರ್ ಅಂತ ಬಂದಾಗ ಅದೆಷ್ಟು ಆ್ಯಕ್ಟರ್ಸ್ಗಳಿಗೆ ಆಸೆ ಇರುತ್ತೆ ಕೊರಿಯೋಗ್ರಫಿ ಮಾಡ್ಬೇಕನ್ನುವಂಥದ್ದು. ಸೊ ಇವಾಗ ಜಾನಿ ಮಾಸ್ಟರ್ ಇದ್ದಾರೆ, ಮನೋರ ಜೊತೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ವೈಫೈ ಥ್ಯಾಂಕ್ ಯು. ಅವರು ಪಾಪ ತುಂಬಾ ಬ್ಯುಸಿ ಇದ್ದಾರೆ, ಆದರೂ ಕೂಡ ನಮ್ಮ ಜೊತೆ ಮಾತಾಡಿದ್ರು. ಇವಾಗ ನಮಗೆ ಉಳಿದಿರುವಂಥದ್ದು ಹೀರೋಯಿನ್ ಮಾತ್ರ. ಹೀರೋಯಿನ್ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಈ ಸಿನಿಮಾಗೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರ ಜೊತೆನೆ ಮಾತಾಡೋಣ. ಪ್ರಿಯಾಂಕಾ ಮ್ಯಾಮ್, ಹೆಂಗ್ ಅನಿಸ್ತಾ ಇದೆ? ಮೇಲ್ಕೋಟೆಯಲ್ಲಿದ್ದೀರಾ, ನಿಮ್ಮದೇ ಊರು, ಹೆಂಗ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಫಸ್ಟ್ ಟೈಮ್ ಮೇಲ್ಕೋಟೆಯಲ್ಲಿ ನಮ್ಮ ಸಿನಿಮಾದು ಶೂಟ್ ಆಗ್ತಾ ಇರೋದು. ಆ್ಯಂಡ್ ತುಂಬ ಅಂದರೆ ನನ್ನ ಪೋರ್ಷನ್ಸ್ ಶೂಟ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮೈಸೂರಲ್ಲಿ ಇರೋದ್ರಿಂದ ಒಂಥರ ಹೆಮ್ಮೆ. ನಮ್ಮೂರಲ್ಲ, ನಮ್ಮೂರಿಗೆಲ್ಲ ಬಂದಿದ್ದಾರೆ. ಸೆಟ್ ಒಂಥರ ಮನೆ ಫೀಲ್ ಆಗುತ್ತೆ. ನಿಮ್ಮ ಹುಟ್ಟೂರಲ್ಲೇ ನೀವು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು, ಅದು ಕೂಡ ನಿಮ್ಮ ಥೀಮಲ್ಲಿರುವಂತಹ ಸಾಂಗ್ ಶೂಟಿಂಗ್ ಇಲ್ಲಿ ಆಗ್ತಾ ಇರುವಂಥದ್ದು. ನಿಮ್ಮನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದಾವೆ. ಎಷ್ಟು ಖುಷಿ ಆಗ್ತಾ ಇದೆ? ಅದೇ ಹೇಳ್ದಾಗೆ ತುಂಬ ಖುಷಿ ಆಗ್ತಾ ಇದೆ. ಈ ಸಾಂಗ್ ಕಂಪ್ಲೀಟ್ಲಿ ನನ್ನ ಮೇಲೆ ಇರೋದ್ರಿಂದ ನನಗೆ ಸ್ವಲ್ಪ ಅದು ರೆಸ್ಪಾನ್ಸಿಬಿಲಿಟಿ ಇದೆ. ಅಂದರೆ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನೋ ಅಷ್ಟು ಚೆನ್ನಾಗಿ ಈ ಸಾಂಗ್ ಬರುತ್ತೆ ಅಂತ ಮಾಸ್ಟರ್ ಹೇಳ್ಬಿಟ್ಟಿದ್ದಾರೆ, ಜಾನಿ ಮಾಸ್ಟರ್. ಸೊ ಅದಕ್ಕೇ ಖುಷಿ ಇದೆ. ಆ್ಯಂಡ್ ಫುಲ್ ಎಂಜಾಯ್ ಮಾಡಿಕೊಂಡು ಒಂಥರ ಟ್ರಿಪ್ ಥರ ಬಂದಿದ್ದೀವಿ. ಸಖತ್ತಾಗಿ ಸಾಂಗ್ ಶೂಟು ಆಗ್ತಾ ಇದೆ. ಒಂದು ಕಡೆ ಎಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಖುಷಿ ಆಗ್ತಾ ಇದೆ. ಓಕೆ, ಇನ್ನೊಂದು ಕೇಳಲೇಬೇಕೇನು ಅಂತ ಹೇಳಿದ್ರೆ, ಆರ್ಟಿಸ್ಟ್ಗಳಿಗೆಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ. ನೀವು ಕೂಡ ಡ್ಯಾನ್ಸರ್ ನಾವು ನೋಡಿದೆ, ಮಹಾನಟಿಯಲ್ಲಿ ಯಾವ ರೀತಿ ಚಮಕ್ ಮಾಡಿದ್ದೀರಾ ಅನ್ನುವಂಥದ್ದು. ಓಕೆ, ಜಾನಿ ಮಾಸ್ಟರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಅವರಿಂದ ಕಲಿಬೇಕು ಅನ್ನುವಂಥದ್ದು. ನೀವು ಏನು ಕಲ್ತ್ರಿ ಅವರಿಂದ ಅನ್ನುವಂಥದ್ದು? ಡಾನ್ಸ್ ಅಂತ ಅಂದರೆ ಇಟ್ಸ್ ಪರ್ಫೆಕ್ಷನ್ನೇ ಬರಬೇಕು ಅಂತ ಇಲ್ಲ. ಜಸ್ಟ್ ಅದಕ್ಕೆ ಈ ಒಂದು ಲಿರಿಕ್ಸ್ ಏನಿದೆ, ಸಾಂಗಿಗೆ ಏನಿದೆ, ಅದನ್ನು ನೀವು ಕ್ಯಾರಿ ಮಾಡಿ, ಅದು ಎಕ್ಸ್ಪ್ರೆಷನ್ಸ್ನ ನೀವು ಕ್ಯಾರಿ ಮಾಡಿ ಜಾಸ್ತಿ ಹೆಚ್ಚಾಗಿ. ಸೊ ಈ ಒಂದು ಟಿಪ್ಸ್ನ ನನಗೆ ಕೊಟ್ಟಿದ್ರು. ಸೊ ಅದನ್ನೇ ಮಾಡ್ತಾ ಇದ್ದೀನಿ ಪ್ರತಿಯೊಂದೂ. ಆ ಥರ ಅಂದಮೇಲೆ ಅವರು ಸ್ವಲ್ಪ ಡಾನ್ಸ್ನು ನೋಡಮ್ಮ, ಬರೀ ಎಕ್ಸ್ಪ್ರೆಷನ್ಸೇ ಮಾಡ್ತಿದ್ಯಾ ಅಂತ ಹೇಳಿದ್ರು. ಸೊ ಎರಡೂ ಬೇಕಾಗತ್ತೆ. ಸೊ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇರ್ತಾರೆ. ಕೊನೆಯದಾಗಿ ನೀವು ಅವಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದಾಗೆ ನನ್ನ ಹೆಸರು ಸಿರಿ, ನಾನೊಬ್ಳು ಯೂಟ್ಯೂಬರ್ ಅಂತ ಹೇಳಿದ್ರಿ. ಸೊ ಆ್ಯಸ್ ಇಟ್ ಈಸ್ ಯೂಟ್ಯೂಬರ್ ಯಾವ ರೀತಿ ಬ್ಲಾಗ್ ಮಾಡ್ತಾರೆ ಅಂತ ಗೊತ್ತಿದೆ. ನಿಮ್ಮದೇ ಸ್ಟೈಲಲ್ಲಿ ಒಂದು ಚಮಕ್ ತೋರಿಸೋದಾದರೆ, ಈಗ ಪ್ರಿಯಾಂಕಾ ಯೂಟ್ಯೂಬರ್, ಸಿರಿ ಕ್ಯಾರೆಕ್ಟ್ರಲ್ಲಿದ್ದೀರಾ, ನಿಮ್ಮದೇ ಸ್ಟೈಲಲ್ಲಿ ನಾನು ಮೇಲ್ಕೋಟೆಯಲ್ಲಿದ್ದೇನೆ. ಎಲ್ಲರೂ ಕೂಡ ಮೇಲ್ಕೋಟೆಗೆ ಬರಬೇಕು. ಇಲ್ಲಿ ಫೇಮಸ್ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಚೆಲುವನಾರಾಯಣ ಸ್ವಾಮಿ ಜೊತೆಗೆ ನಮ್ಮ ತಿನ್ನೋದೇನಪ್ಪ ಅದು ಪುಳಿಯೋಗರೆ. ಸೊ ಅದು ನಿಮ್ಮದೇ ಬ್ಲಾಗ್ ಮಾಡೋ ರೀತಿ ನೀವು ಹೇಳಬೇಕು. ಓಕೆ, ನಿಮಗೆ ಚಾಲೆಂಜ್ ಇವಾಗ. ಓಕೆ,
ನಿಮ್ಮ ಹೆಸರು? ಚೈತನ್ಯ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ಸೊ ಎಸ್, ಇವತ್ತು ನಾವು ಚೈತನ್ಯ ಅವ್ರ ಜೊತೆ ಇದ್ದೀವಿ. ಸೊ ಚೈತನ್ಯ ಅವ್ರ ಜೊತೆ ಹಾಗೆ ಸೆಲೆಬ್ರಿಟೀಸ್ ಸಿನಿಮಾ ಜೊತೆಗೆ ನಾವು ಮೇಲ್ಕೋಟೆಗೆ ಬಂದಿದ್ದೀವಿ. ಸೊ ವಾತಾವರಣ ಬಹಳ ಅದ್ಭುತವಾಗಿದೆ. ಜೊತೆಗೆ ಎಲ್ಲ ಆರ್ಟಿಸ್ಟ್ ಕೂಡ ಇದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ. ಸೊ ಏನಪ್ಪ ಅಂದರೆ ಇವತ್ತಿನ ವಿಶೇಷ, ಇಲ್ಲಿ ಜಾನಿ ಮಾಸ್ಟರ್ಸ್ ಸಾಂಗ್ ಶೂಟ್ ನಡೀತಾ ಇದೆ. ಸೊ ಜಾನಿ ಮಾಸ್ಟರ್ಸ್ ಸಾಂಗ್ ಶೂಟಲ್ಲಿ ನಾವೆಲ್ಲರೂ ಇದ್ದೀವಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ದೀವಿ. ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ. ಸೊ ಒಂಥರ ವಾತಾವರಣ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ಎಸ್, ಇವತ್ತು ನಾವಿಬ್ರು ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿನ ಪುಳಿಯೋಗರೆ ಟ್ರೈ ಮಾಡಬೇಕು ಅಂತಲೇ ಬಂದಿರೋದು. ಮೇಯ್ನ್ ಥಿಂಗ್ ನಾವು ಬಂದಿರೋದು ಪುಳಿಯೋಗರೆ ಟ್ರೈ ಮಾಡೋದಕ್ಕೆ. ಸೊ ಎಸ್, ಇವಾಗ ತಾನೇ ಪುಳಿಯೋಗರೆ ತಿನ್ಕೊಂಡು ಬಂದ್ವಿ. ಅದು ಕೂಡ ನಾವು ಶಾರ್ಟಲ್ಲಿ ಹಾಕಿದ್ದೀವಿ. ಸೊ ಈ ಒಂದು ವಿಡಿಯೋ ಮುಗಿದ್ಮೇಲೆ ಅದು ಕೂಡ ಅಪ್ಲೋಡ್ ಮಾಡ್ತೀವಿ. ಪುಳಿಯೋಗರೆ ಹೇಗಿತ್ತು? ವಾವ್, ಸೂಪರ್. ಸೊ ಎಸ್, ಎಲ್ಲರೂ ಇಲ್ಲಿಗೆ ಬಂದರೆ ಮೊದಲು ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಪುಳಿಯೋಗರೆ ತಿನ್ನಲೇಬೇಕು. ಬಹಳ ತುಂಬ ಚೆನ್ನಾಗಿರುತ್ತೆ. ಸೊ ಎಸ್, ಹಾಗಂತ ಹೇಳ್ತಾ ಈ ಒಂದು 2 ಮಾತನ್ನ ಪ್ರಿಯಾಂಕಾ ಮುಗಿಸ್ತಾ ಇದ್ದೀವಿ. ಸೈನಿಂಗ್ ಆಫ್ ಪ್ರಿಯಾಂಕಾ, ಬಾಯ್. ಥ್ಯಾಂಕ್ ಯು ಪ್ರಿಯಾಂಕಾ. ಎಸ್, ಸೆಲೆಬ್ರಿಟಿ ಸಿನಿಮಾ ತಂಡ ಇಲ್ಲಿರುವಂಥದ್ದು ವಿಶೇಷವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಜಾನಿ ಮಾಸ್ಟರ್ ಇವತ್ತಿನ ಈ ಒಂದು ಡಾನ್ಸ್ ಏನಿದೆ, ಸೊ ಕೊರಿಯೋಗ್ರಫಿ ಮಾಡ್ತಾ ಇರುವಂಥದ್ದು ಅಲ್ಲಿ ನೋಡ್ತಾ ಇರ್ಬೋದು. ತುದಿಯಲ್ಲಿ ಚಿಲುವ ನಾರಾಯಣ ಸ್ವಾಮಿ ನೆಲೆಸಿರುವಂಥದ್ದು, ಆ ದರ್ಶನ ಕೂಡ, ಆ ದೇವರ ಒಂದು ಆಶೀರ್ವಾದ ಕೂಡ ಈ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂಥದ್ದು. ನೋಡಿದ್ರಲ್ಲ, ಇದಿಷ್ಟು ಸೆಲೆಬ್ರಿಟಿ ಸಿನಿಮಾ ತಂಡದಲ್ಲಿ ಒಂದು ರೊಮ್ಯಾಂಟಿಕ್ ಆಗಿರುವಂಥ ಹಾಡಿನ ಶೂಟಿಂಗ್ ಯಾವ ರೀತಿ ಆಗ್ತಾ ಇದೆ. ಇಟ್ಸ್ ಅ ಸೆಂಟ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಜಾನಿ ಮಾಸ್ಟರ್ ಇವತ್ತಿನ ಈ ಒಂದು ಸಿನಿಮಾ ಶೂಟಿಂಗಲ್ಲಿ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಮೇಲುಕೋಟೆ ಮೇಲು ನೋಟ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.